ವೆಲ್ಕಮ್ ಆಲ್ ಡೇ 16 150 ಡೇಸ್ ಚಾಲೆಂಜ್ ಇದೆ. 5:50 ಆಗ್ಯದ ಟೈಮು. ಈಗ ಎದ್ದೀವಿ ನಾವು. ಅಂದರೆ ಲೈಕ್ ಫ್ರೆಶ್ ಆಗಿವಲ್ಲ. ಸೊ ಈಗ ಡ್ರೆಸ್ಅಪ್ ಆಗಿ ಆಫೀಸ್ ಹತ್ರ ಹೋಗ್ಬೇಕು. ಹೋಗಿ ನೋಡೋಣ ಮತ್ತೀಗ ಎಷ್ಟೊತ್ತಾಗ್ತೀವಿ ಫ್ರೀ ಆಗಲ್ಲ ಏನಿಲ್ಲ ಅಂತೇಳಿ ಆಲ್ಮೋಸ್ಟ್ ಸ್ವಲ್ಪ ಯಾರೋ ಬರಬೇಕಿದ್ರು. ಜಸ್ಟ್ ನಿನ್ನೆ ಮುಗಿದದ್ದು ಇದು ಶಿವರಾತ್ರಿ. ಸೊ ಈಗ ಎಮ್ ಟಿ ಶಾಮಕ್ಕೆ ನೋಡ್ಕೊಂಡು ಹೋಗೋಮಂತ ಬಾಯ್. ಸೊ ಈಗ ಇದು ಡಾರ್ಕ್ ಚಾಕ್ಲೇಟ್ ಒಂದು ಹಾಲಿನ ಪ್ಯಾಕೆಟ್ ಒಂದು ತೊಗೊಳಕ್ಕೆ ಬಂದಿವಿ. ಅದಾದಮೇಲೆ ಇರ್ಬಿದೊಂದು ಮಾರ್ಕರ್ ಅಂತ ಒಂದು ಹೋಗ್ಬೇಕು ನೋಡೋಣ. ಅದೆಲ್ಲ ಕೇಳಿ ತೊಗೊಂಡು ಇಷ್ಟಿಂದ ಹೋಗೋಮಂತ ರಿಲಯನ್ಸ್ ಮಟ್ಟಿಗೆ ಬಂದಿದೆ. ಸೊ ಇವ್ರದನ್ನು ಒಂದೊಂದು ಇದು ಮಾಡ್ಲತ್ತಾರಪ್ಪ. ಒಂದು ದಿವಸ ಆಡಾಡ್ತಾರೆ, ಒಂದು ದಿವಸ ಏನು ಇದನ್ನೇ ಎಲ್ಲ ಯಾರು ಕೇಳೋರು ರನ್ನಿಂಗ್ ಇರ್ತಾರೆ. ಸೊ ನೋಡೋಣ ಇಲ್ಲಿ ಮುಗಿಸ್ಕೊಂಡು ಹೋಗೋಮಂತ. ಮೇ ಬಿ ಯಾದಗಿರಿ ಹೋಗೋ ಡೌಟ್ ಅಂತ ಅನ್ಕೋತೀನಿ. ಸೊ ಇಷ್ಟಪ್ಪ ಅಂತ ಹೋಗೋಮಿಲ್ಲ ಅಂದರೆ ಸೊ ಬೇರೆ ಕೆಲಸವ ಅದು ಮಾಡ್ಬೇಕು ನೋಡಿ ಅವು ಮಾಡ್ಕೊಳಮಂತ. ಏನಿಲ್ಲ ಅಂತ ಹಾಕ್ತೀನಿ, ಅಪ್ಡೇಟ್ ಆಗ್ತಿದೆ, ಏನೇನಿರ್ತಲ್ಲ ಹೇಳ್ತೀನಿ ಅಂತ. ಸೊ ಸ್ಟೇ ಟ್ಯೂನ್ಡ್, ಬಾಯ್. 3 ಆಮ್ಲೆಟ್, 1 ಓಟ್ ಶೇಕ್ ಆ್ಯಂಡ್ ದಿಸ್ ಈಸ್ 1 ಆ್ಯಪಲ್. ಇದು ನಮ್ಮದು ಬೆಳಗ್ಗೆ ಬ್ರೇಕ್ಫಾಸ್ಟ್. ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ ಟೈಮ್ ನೋಡ್ಬೋದು ಈಗ ಆಲ್ರೆಡಿ 8:50. ಸೊ ನಮ್ಮದು ಬ್ರೇಕ್ಫಾಸ್ಟ್ ಟೈಮ್ ಇದೆ 9 o'clock ಎಲ್ಲ. ಸೊ ಇದಿಷ್ಟು ಮಾಡ್ಕೊಂಡು ಸಿಗಮಂತ ಬಾಯ್. ಟೈಮ್ ನೋಡ್ರಿ 10:20 ಆಗ್ಯದ. ಈಗ ಇದಕ್ಕೆ ನಮ್ಮದು ವೆನ್ಯೂಗೂ ಇದಾಗ್ಸಕತ್ತೀವಿ ಡಿಸೈಲ. ಸೊ ಈಗ ಇದಕ್ಕೆ ಫುಲ್ ಟ್ಯಾಂಕ್ ಮಾಡಿಸಿದಂದ್ರೆ ಮತ್ತೆ ಹೋಗ್ತದೆ ಒಂದು ವಾರ ಹಂಗೆ. ಸೊ ನೋಡಪ್ಪ ಒಂದು ವಾರ ಎಲ್ಲ 4-5 ದಿನ ಆಗ್ತದೆ. ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಇದು ಹೋಗಿ ಆಫೀಸಿಗೆ ಗಾಡಿ ಕೊಡ್ಬೇಕು. ಸೊ ಏನೋ ಒಂದು ಮೀಟಿಂಗ್ ಅದು ಹೋಗ್ತಾರೆ ಅವರು ಬುಕ್ವಾರು. ಸೊ ನಂದು ಆಲ್ಮೋಸ್ಟ್ ಡೌಟ್ ನೋಡಮ್ಮ ಏನದೇನಿಲ್ಲ ಅಂತೇಳಿ ಹೋದ್ಮೇಲೆ ಗೊತ್ತಾಗ್ತದೆ. ಇದಿಷ್ಟು ಫುಲ್ ಟ್ಯಾಂಕ್ ಮಾಡ್ಸೋಣ ಫಸ್ಟಿಗೆ. ಸೊ ಇದು ಮಾಡಿಸ್ಕೊಂಡು ಹೋಗಮಂತ ಬಾಯ್ ಆ್ಯಂಡ್ ಸ್ಟೇ ಟ್ಯೂನ್ಡ್. 11:52 ಆಗ್ಯದ. ನಮ್ಮ ಪ್ರಕಾಶ್ ಎಲ್ಲಾರ್ದಕ್ಕೆ ನೋಡಿದೆ, ಪ್ರಕಾಶನ ಎಲ್ಲಾರ್ದಕ್ಕೆ ಮನೋಜನ ಮಾಡಾಕತ್ತೀನಿ ಎಲ್ಲ ಡಾಟಾಗಳು. ಸೊ ನಮ್ಮದು ಇಲ್ಲಿ ಹಾಕಿಲ್ಲ ಅವ ಪಾಪ ಬೆಂಗಳೂರು ಹೋಗಿ ನಾನು ಈಗ ಬಂದ ನಮ್ಮ ಆನಂದಣ್ಣ. ಯಾಕೆ ಸರಿ ಅಣ್ಣ ಕೆಲಸ ಮಾಡಾಕತ್ತ ನಾವು ಬಿಜಾ ನೋಡು ಮನೋಜಣ್ಣ ಹಾಕ ಆನಂದಣ್ಣ ಫುಲ್ ಬಿಜಾ ನೋಡು ತೋರಿ ಈಗ ಅಣ್ಣ. ವೆಂಕಟಪ್ಪಂಕಲ್ ಸೊ 3:07 ನಿಮಿಷ ಆಗದ. ಜಸ್ಟ್ ಈಗ ಹೊಂಟೇವು ಮನೆಗೆ ನಾವು. ಯಾದಗಿರಿಂದ ಕೆಲಸ ಏನಿಲ್ಲಪ್ಪ ಅಂತಂದ್ರೂ ಇಷ್ಟೊತ್ತು ಲೇಟ್ ಆಯ್ತು. ಸೊ ನೋಡ್ಬೋದು ಈಗ ಇದು ಚಿಕನ್ ತೊಗೊಂಡಿವಿ. ನಾವು ಮನೆಗೆ ಹೋಗಿ ನಾವು ಚಿಕನ್ ಮಾಡ್ಕೊಂಡು ರೈಸ್ ಮಾಡ್ಕೊಂಡು ಊಟ ಮಾಡ್ಬೇಕಂದ್ರೆ 4 ಆಗ್ತದೆ ಇವತ್ತು. ಬಟ್ ಆಲ್ಮೋಸ್ಟ್ ಹೆಂಗಂದ್ರೆ ಇವತ್ತು ನಮ್ಮದು ಆ್ಯಕ್ಚುಲಿ ಇದಾದ ಹಾಲಿಡೇ. ಲೈಕ್ ಇವತ್ತು ನಮ್ಮದು ವರ್ಕೌಟ್ ಇರಲ್ಲ ಸೆಷನ್. ಸೊ ಬಟ್ ಅಂದರೆ ನಾವು ಬಿಡೋಂಗಿಲ್ಲ, ಹೋಗ್ಬೇಕು. ಸೊ ಎಷ್ಟಾಗ್ತದೆ ಅಷ್ಟು ಮಾಡ್ಬೇಕಂತ ಅದು ಬೇರೆದ. ನೋಡಮ್ಮ ಅಲ್ಲಿ ಹೋದ್ಮೇಲೆ ಸಿಗಮಂತ. ಏನು ಮಾಡ್ತೀವಿ ಏನಿಲ್ಲ ಅಂತ ಕೇಸಿಂದ ಹಾಕ್ತೀನಿ. ಸೊ ಸ್ಟೇ ಟ್ಯೂನ್ಡ್. ಮನೆಗೆ ಹೋದ್ಮೇಲೆ ಈಗ ಅಡುಗೆ ಅದೆಲ್ಲ ಮಾಡ್ಕೋಬೇಕು ಸಿಗಮಂತ ಬಾಯ್. ಸೊ ಇದು ಚಿಕನ್ ಮಾಡ್ಕೊಂಡಿಟ್ಟಿವಿ ಈಗ ಜಸ್ಟ್ ಇಡ್ಲಿ ಅದಲ್ಲ, ಇದು ರೈಸ್. ಸೊ ಈಗ ಆಲ್ರೆಡಿ ಟೈಮ್ 3:27 ಆಗ್ಯದ. ಆ್ಯಕ್ಚುಲಿ 3:27 ಅಂದರೆ ನಮ್ಗೆ ಊಟ ಮಾಡ್ಬೇಕಂದ್ರೆ 4 ಆಗ್ತದೆ. ಸೊ ನೋಡೋಣ ಊಟ ಆದಮೇಲೆ ಇನ್ ಕೇಸ್ 5 ಗಂಟೆ ಎಚ್ಚರ ಆಯಿತು ಅಂದರೆ ಜಿಮ್ಮಿಗೆ ಹೋಗ್ಬೇಕಂತದೆ. ಸೊ ಇಲ್ಲ ಅಂತಂದರೆ ಇವತ್ತು ಜಿಮ್ ಸ್ಕಿಪ್ ಮಾಡ್ಬೇಕು. ಯಾಕಂದರೆ ನಮ್ಮದು ಆಲ್ರೆಡಿ ಇದನ್ನೇ ಅದ ಜಿಮ್ ಇವತ್ತು ರೆಸ್ಟ್ ಡೇ ಅದ. ಸೊ ನೋಡೋಣ ಏನು ಮಾಡ್ತೀವಿ ಏನಿಲ್ಲ ಅಂತ ಅಂತ ಆಮೇಲೆ ಸಿಗಮಂತ. ಎಲ್ಲ ಅವೆಲ್ಲ ತೊಳೆದಿತ್ತು, ಇಷ್ಟೊತ್ತು ತೊಳೆದೀನಿ. ಈಗ ಇನ್ನೊಂದು 2 ಉಳ್ದವ. ಈಗ ಇಷ್ಟು ತೊಳೆದು ಇಟ್ಟು ಊಟ ಮಾಡಿದ್ಮೇಲೆ ಅದಿಷ್ಟು ಅದ್ರ ಜೊತೆ ಅದನ್ನು ಆಯ್ತು ಅಂದರೆ ಫ್ರೀ ಆಗ್ತೀವಿ. ಸೊ ನೋಡೋಣ ಸಿಗಮಂತ ಬಾಯ್. 330 ಗ್ರಾಮ್ ರೈಸ್, 120 ಗ್ರಾಮ್ ಚಿಕನ್, ಇದು 100 ಗ್ರಾಮ್ ವೆಜ್ಜಸ್ ಆ್ಯಂಡ್ ಮತ್ತೆ ನೆಟ್ಫ್ಲಿಕ್ಸ್ ಮೂವಿ ಗಿಫ್ಟ್. ಈಗ ನಮ್ಮದು ಲಂಚ್ ಟೈಮು. ಸೊ ಇದು ಮುಗಿಸ್ಕೊಂಡು ವಾಪಸ್ ನಾವು ಸ್ವಲ್ಪ ರೆಸ್ಟ್ ಮಾಡೋಕ್ಕೆ ಹೋಗ್ಬೇಕು. ಟೈಮ್ ಆಲ್ಮೋಸ್ಟ್ ಎಷ್ಟಂದರೆ ಈಗ 2:54 ಸಾರಿ 3:54 4 ಆಗ್ಯದ. ಸೊ ನೋಡೋಣ ಸ್ಟೇ ಟ್ಯೂನ್ಡ್ ಬಾಯ್. ಸೊ ಟೈಮ್ 6 ಆಗ್ಯದ ಆಲ್ರೆಡಿ ಟೈಮು. ನಮಗೆ ಆ್ಯಕ್ಚುಲಿ ಇವತ್ತು ಜಿಮ್ಮು ಹಾಲಿಡೇ.
ಸೊ ನಮ್ದು ಇವತ್ತು ವರ್ಕೌಟ್ ಇಲ್ಲ, ವರ್ಕೌಟ್ ರೆಸ್ಟ್ ಡೇ ಅದೇ ಸೊ ಅಂದ್ರೂ ವರ್ಕೌಟ್ ಇಲ್ಲಾರ್ದೆ ಟೆನ್ಷನ್ ಅಲ್ಲತ್ತದ. ಸೊ ಇದು ನಮ್ಮದು ಪ್ರೀ ವರ್ಕೌಟ್ ಮೇಲೆ ಬರೀ ಜಸ್ಟ್ ಬನಾನ ತೊಗೊಂಡಿವಿ. ಇದಾದಮೇಲೆ ನೋಡಮ್ಮ ಜಿಮ್ಮಿಗೆ ಹೋಗಮ್ಮಷ್ಟು. ಫಸ್ಟ್ ಅವ್ನು ಇವನಿಗೆ ಹೇಳಿ ನಜೀರಿಗೆ ಆಯಿತು ಓಕೆ ರೆಡಿಯಾಗಿ ಹೋಗಂಬಂದನ. ಅವನಿಗೆ ಹೋಗಿ ಪಿಕ್ ಮಾಡ್ಕೊಂಡು ಸೀದಾ ಜಿಮ್ಮಿಗೆ ಹೋಗಂತ ಜಿಮ್ ಆದ್ಮೇಲೆ ಸಿಗಮ್ಮ. ಸೊ ಸ್ಟೇ ಟ್ಯೂನ್, ಬಾಯ್. ಇವತ್ತು ನಮ್ದು ರೆಸ್ಟ್ ಡೇ ಅದ. ಸೊ ಅಂದ್ರೂ ಬಿಡಕ್ಕೆ ನಮ್ಗೆ ಮನಸ್ಸಿಲ್ಲ. ಬೈಸಪ್ಪು, ಟ್ರೈಸಪ್ಪು, ಆಮೇಲೆ ಫ್ರಂಟ್ ಫೋರ್ ಆರ್ಮ್ಸ್, ರಿವರ್ಸ್ ಫೋರ್ ಆರ್ಮ್ಸ್ ಆಲ್ಮೋಸ್ಟ್ ಕಂಪ್ಲೀಟ್ ಆರ್ಮ್ಸ್ ವರ್ಕೌಟ್ ಮಾಡಮಂತ. ಸೊ ಜಿಮ್ಮಿಗೆ ನಾನು ಮತ್ತೆ ನಜೀರ್ ಬಂದೀವಿ. ಆಮೇಲೆ ಯಾರೋ ಇನ್ನೊಬ್ಬ ಬಾಂಜಾಯಿನ್ ಯಾರೋ ಬಂದಾನ. ಸೊ ಅವ ಏನು ಜಿಮ್ ಮಾಡಲ್ಲ, ನಾನು ಇಬ್ಬರೇ ಮಾಡ್ತೀವಿ. ಸೊ ಇದು ಮಾಡ್ಕೊಳಕ್ಕೆ ಒಂದು 2.5 hour ಆಗ್ತದೆ ಅಷ್ಟೇ, ಜಾಸ್ತಿ ಹಿಡಿಯಂಗಿಲ್ಲ ಟೈಮ್ ನಮ್ಗೆ. ಇಲ್ಲಿಂತನಲ್ಲ ಅವನೇ ನೋಡ್ರಿ ನಜೀರ್ ಅಂತ ಈಗ ಕಝಿನು. ಸೊ ನಮ್ದು ಇದ್ರಾಗ ಹೆಂಗಂತಂದ್ರೆ ಬೈಸೆಪ್ದು 4 ಎಕ್ಸಸೈಸ್, ಟ್ರೈಸೆಪ್ದು 3 ಎಕ್ಸಸೈಸ್, ಆಮೇಲೆ ಒಂದು ಸೂಪರ್ ಕಾಂಬಿನೇಷನ್ ಬೈಸೆಪ್ ಪ್ಲಸ್ ಟ್ರೈಸೆಪ್ಸ್. ಅದಾದ್ಮೇಲೆ ರಿವರ್ಸ್ ಫೋರ್ ಆರ್ಮ್ಸ್, ಫ್ರಂಟ್ ಫೋರ್ ಆರ್ಮ್ಸ್. ಇದಿಷ್ಟು ಮುಗಿಸ್ಕೊಂಡು ಕಾರ್ಡಿಯೋ, ಆಮೇಲೆ ಆ್ಯಬ್ಸ್. ಸೊ ಇದಿಷ್ಟು ಮುಗಿಸ್ಕೊಳಕ್ಕೆ ಆಲ್ಮೋಸ್ಟ್ ಅಂದ್ರೆ ಹೆಂಗಂದ್ರೆ ಬೈಸೆಪ್ ಟ್ರೈಸೆಪ್ ಎಲ್ಲ ಸೊ ಆಲ್ಮೋಸ್ಟ್ ಅಲ್ಲಿ ಜಾಸ್ತಿ ಟೈಮ್ ಇಡಂಗಿಲ್ಲ. ಸಣ್ಣ ಮಸಲ್ಸ್ ಇರ್ತಾವ. ಸೊ ಇದಿರುತ್ತೆ. ಇವು ಮಸಲ್ಸ್ಗಳ ಹೆಂಗಂದ್ರೆ ಜಲ್ದಿ ಟೈಮ್ನಾಗೆ ಟ್ರೈನ್ ಮಾಡ್ಬೋದು ನಾವು. ಸೊ ಹಂಗಾಗಿ ಅಷ್ಟೇ. ಅದು ಬಿಟ್ರೆ ಎಕ್ಸಸೈಸ್ಗಳು ಏನಂತಂದ್ರೆ ಗೊತ್ತಲ್ಲ ನಿಮಗೆಲ್ಲ. ನಮ್ದು ಬೈಸೆಪಲ್ಲಿ ಇನ್ಕ್ಲೈನ್ಡ್ ಬೆಂಚ್ ಕರ್ಲ್ಸ್, ಆಮೇಲೆ ಕೇಬಲ್ ರಾಡ್ ಕರ್ಲ್ಸ್, ಅದಾದ್ಮೇಲೆ ಪಿಚರ್ ಕರ್ಲ್ಸ್, ಆಮೇಲೆ ಹ್ಯಾಮರ್. ಇದು ಟ್ರೈಸೆಪಲ್ಲಿ ಸೇಮ್ ಇದು ರೋಪ್ ಪುಷ್ ಡೌನು, ಆಮೇಲೆ ಸಿಂಗಲ್ ಹ್ಯಾಂಡೆಡ್ ರೋಪ್ ಓವರ್ ಹೆಡ್ ಎಕ್ಸ್ಟೆನ್ಷನ್, ಅದಾದ್ಮೇಲೆ 45 ಡಿಗ್ರಿ ಎಕ್ಸ್ಟೆನ್ಷನ್ ಇದನ್ನ ಸ್ಮಿತ್ ಮೆಷಿನಲ್ಲಿ. ಅದಾದ್ಮೇಲೆ ಸೂಪರ್ ಕಾಂಬಿನೇಷನಲ್ಲಿ ನಮ್ದು ಹ್ಯಾಮರ್ ಮತ್ತೆ ಇದರಲ್ಲಿ ಇಝೆಡ್ ಬಾರ್ಬೆಲ್ ಅಂತೇಳಿ. ಸೊ ಇದು ನಮ್ದು ಬೈಸೆಪ್ ಮತ್ತೆ ಟ್ರೈಸೆಪ್ ಸೂಪರ್ ಕಾಂಬಿನೇಷನ್. ಸೊ ಇದ್ರ ಜೊತೆ ನಾವೇನಂದ್ರೆ ಲಾಸ್ಟಿಗೆ ರಿವರ್ಸ್ ಮತ್ತೆ ಫ್ರಂಟ್ ಫೋರ್ ಆರ್ಮ್ಸ್, ಅದಾದ್ಮೇಲೆ ವಾಪಸ್ ಕಾರ್ಡಿಯೋ. ಸೊ ಕಾರ್ಡಿಯೋ ಒಂದು ಸ್ವಲ್ಪ ಇಲ್ಲಿ ಇನ್ಕ್ಲೈನ್ ಮಾಡಿ ಇವತ್ತ ಸ್ವಲ್ಪ ಕಮ್ಮಿ ಮಾಡಿ ಮನೆಗೆ ಹೋಗಿ ಜಾಸ್ತಿ ಮಾಡ್ಬೇಕಂತೇಳಿ. ಸೊ ಅಲ್ಲಿ ಕವರ್ ಮಾಡ್ಕೊಳ್ತೀವಿ. ಯಾಕಂದ್ರೆ ಇವತ್ತು ರೆಸ್ಟ್ ಇರಲಿಲ್ಲಲ್ಲ. ಸೊ ಜಲ್ದಿ ಮನೆಗೆ ಹೋಗೋಣ ಅನ್ನೋ ಉದ್ದೇಶಕ್ಕಷ್ಟೇ. ಯಾಕಂದ್ರೆ ಆಮೇಲೆ ಮಧ್ಯಾಹ್ನ ಅಡಿಗೆ ಮಾಡ್ಕೊಂಡಿದ್ವಿ, ಅದೇ ಊಟ ಇರ್ತದೆ, ರಾತ್ರಿ ಅಡಿಗೆ ಮಾಡ್ಕೋದಿರಲಿಲ್ಲ ಇವತ್ತ. ಸೊ ಹಂಗಾಗಿ ಇಲ್ಲಿ ಸ್ವಲ್ಪ ಕಾರ್ಡಿಯೋ ಅನ್ನೋದ ಒಂದು ಲೆವೆಲಲ್ಲಿ ಕಮ್ಮಿ ಮಾಡಿವಿ ಅಷ್ಟೇ. ಅದು ಬಿಟ್ರೆ ಏನಿಲ್ಲ. ಸೊ ಇದು ಮುಗಿಸ್ಕೊಳಕ್ ನಮ್ಗೆ ಆಲ್ಮೋಸ್ಟ್ ಅಲ್ಲಿ ಒಂದು 8:20, 8:15 ಹಂಗೆ ಆಗಿತ್ತು ಅನ್ಕೋತೀನಿ. ಇದಾದ್ಮೇಲೆ ಹುಡುಗರ ಹತ್ರ ಹೋಗ್ಬೇಕಂತೇಳಿ ಹೊರಗೋದು. ಯಾಕಂದ್ರೆ ಅವನ ಮಂಜು ಬಲ್ಲಿ ಒಂದು ಸ್ವಲ್ಪ ಕೆಲಸ ಇತ್ತು ಅದು. ಹಂಗಾಗಿ ಅವ್ನ ಬಲ್ಲಿ ಹೋಗ್ಬೇಕಂತೇಳಿ ಫೋನ್ ಮಾಡಿದ್ವಿ. ಅವ ಇಲ್ಲೇ ಏನು ಬಾ ಅಂತಂದಿದ್ದ. ಅವ ಆಮೇಲೆ ಆ ಹುಡುಗರು ಸಿಗ್ತಾವ. ಸೊ ಯಾರ್ಯಾರು ಸಿಗ್ತಾರೋ ಅದೆಲ್ಲ ಮಾಡ್ತಾನೆ. 9 minutes 20 seconds. ಸೊ ಇದು ನಮ್ಮದು ಕಾರ್ಡಿಯೋ ಟೈಮಿಗಿದೆ. ಫುಲ್ ಹೆಂಗಂದ್ರೆ ಇವತ್ತು ನಮ್ಮದು ಮನಸ್ಸಿರ್ಲಾರ್ದೆ ಮನಸ್ಸು ಬಂದಿವಿ. ಅದೇನಂತಾರಲ್ಲ, when you don't have mode, do it on that day. So that's the process that the man really cooked up on. ಸೊ ನಾವು ಡೆಡಿಕೇಟೆಡ್ ಅಂತೇಳಿ ಪುಷ್ ಮಾಡ್ಕೋತೀವಿ ನಾವೇ. ಸೊ ನೋಡೋಣ ಇದ್ರದ್ದು ರಿಸಲ್ಟ್ ಏನಾಗ್ತದೆ ಏನಿಲ್ಲ ಅಂತ. ಸೊ ವಿಲ್ ಪುಷ್ ಆರ್ಡರ್ ಆ್ಯಂಡ್ ವಿಲ್ ಪುಷ್ ಅವರ್ ಲಿಮಿಟ್ಸ್. ಸೊ ಸ್ಟೇ ಟ್ಯೂನ್ಡ್, ಬಾಯ್. 35 ಆಯ್ತಿದೆ. ಸೊ ಈಗ ಸೊ ಬೇರೆ ಕೆಲಸ ಸಲಕ್ಕೆ ಇಲ್ಲಿ ಹೊರಗೆ ಹುಡುಗರಿಗೆ ಭೇಟಿ ಅದೇ. ನಮ್ಮ ಮಂಜು ಬಲ್ಲಿ ಕೆಲಸ ಐತೆ. ವಿದ್ಯಾ, ಮಂಜು, ಪ್ರಜ್ವಲ್, ನಮ್ಮ ಅಭಿ, ರೈಡಿಂಗ್ ತಮ್ಮ, ರಾಕ್ಸ್, ಆಮೇಲೆ ಶಾಹಿದ್, ಇಷ್ಟು ಹುಡುಗರು ಸಿಕ್ಕು. ಸೊ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಬಂದ್ವಿ. ಇವತ್ತು ಜಿಮ್ಮಿಗೆ ಹೋಗ್ಬಾರ್ದು ಅಂತ ಇತ್ತು. ಯಾಕಂದ್ರೆ ಆಲ್ಮೋಸ್ಟ್ ಗೊತ್ತಲ್ಲ 4 ಗಂಟೆಗೆ ಊಟ ಮಾಡಿತ್ತು ಹಾಕಿನೆಲ್ಲ. ಸೊ ರೆಸ್ಟ್ ಇರಲಿಲ್ಲ ಬಾಡಿಗೆ. ಹಂಗಾಗಿ ಮತ್ತು ಅದು ಅಲ್ಲದೆ ಸ್ಪೆಷಲಿ ಏನಂದರೆ ಮತ್ತು ನಮ್ದು ಇವತ್ತು ಜಿಮ್ ಹಾಲಿಡೇನೇ ಇತ್ತಲ್ಲ. ಸೊ ನಂದು ವರ್ಕೌಟ್ ಪ್ಲ್ಯಾನ್ 5 days ಸ್ಪ್ಲಿಟ್ಸ್. ಸೊ ಹಂಗಾಗಿ ಇವತ್ತು ರೆಸ್ಟ್ ಡೇ ಇತ್ತು. ಬಟ್ ಏನೋ ಬಿಡ್ಲಾಗತ್ತೀವಿ, ಏನೋ ಬಿಡಾಕತ್ತೀವಿ ಅನ್ನೋ ಒಂದು ಇದಿತ್ತು. ಹಂಗಾಗಿ ಹೋಗಿ ಅಟ್ಲೀಸ್ಟ್ ಇವತ್ತು ಆರ್ಮ್ಸರ ಮಾಡ್ಕೊಂಬರಮಂತೇಳಿ ಆರ್ಮ್ಸ್ ವರ್ಕೌಟ್ ಮಾಡಿದ್ವಿ ಹೋಗಿ. ಅದು ಒಂದು 2 hour ಆಯ್ತು. ಜಸ್ಟ್ ಒಂದು 6 ಹಂಗೆ ಹೋಗಿದ್ವಿ. 8 something ಆಗಿತ್ತು, 8:10, 8:50 ಆಗಿತ್ತು, 8:15 ಹಂಗಾಗಿತ್ತು. ಸೊ ಬಂದೀವಿ. ಹುಡುಗರು ಕೂಡ ಒಂದು ಸ್ವಲ್ಪ ಇದು ಮಾಡ್ಕೊಂಡು ಒಂದು 40-45 minutes ಸ್ಪೆಂಡ್ ಮಾಡಿ ಹುಡುಗರು ಕೂಡ ವಾಪಸ್ ಈಗ ಮನೆಗೆ ಹೊಂಟೀನಿ. ಮನೆಗೆ ಹೋಗಿ ಆಲ್ರೆಡಿ ಅಡುಗೆ ಮಾಡಿದ್ದೆ ಅದ, ಜಸ್ಟ್ ಹೋಗಿ ಊಟ ಮಾಡೋದದ. ನೋಡಮ್ ಊಟ ಮಾಡ್ಕೊಂಡು ರೋನಿಗೂ ವಾಕ್ ಮಾಡಿಸ್ಬೇಕಾದ್ರೆ ಸಿಗಮಂತ, ಇಲ್ಲ ಊಟ ಮಾಡ್ಬೇಕಾದ್ರೆ ಸಿಗಮ್. ಫಸ್ಟ್ ಏನೋ ಊಟ ಮಾಡ್ತಿಲ್ಲ ಆಗ್ತೀನಿ ಅದು. ಸೊ ಸ್ಟೇ ಟ್ಯೂನ್ಡ್, ಬಾಯ್. ಕೀಪ್ ಸಪೋರ್ಟಿಂಗ್. ಬಾಯ್. 300 grams rice, 150 grams chicken, and this is 100 grams veggies. ನಮ್ಮದು ಡಿನ್ನರ್ ಇದು.
ಸೊ ಮೊಬೈಲ್ ಚಾರ್ಜ್ ಇರಲಿಲ್ಲ, ಚಾರ್ಜಿಗೆ ಹಾಕಿ ಊಟ ಮಾಡಕತ್ತೀವಿ. ಸೊ ಇದಾದಮೇಲೆ ಹೋಗ್ತೀವಿ ನಾವು ಇಲ್ಲಿಗೆ ರೋನಿಗೆ ವಾಕ್ ಮಾಡ್ಸೋಕೆ. ಟೈಮು 10 ಆಗ್ತದ. 10ಗೆ ರೋನಿಗೆ ವಾಕ್ ಹೋದಂದರೆ 11 ತನಕ ಬರ್ತೀವಿ. ಸೊ ಸ್ಟೇ ಟ್ಯೂನ್, ಬಾಯ್, ಗುಡ್ ನೈಟ್. ಸಾರಿ, ಅದು ಹೋದ್ಮೇಲೆ ಬಂದಮೇಲೆ ಭಗವದ್ಗೀತೆ ಹೋದ್ಮೇಲೆ ಹೋಗ್ಬೇಕಾದ್ರೆ ಹೇಳ್ತೀನಿ ಅಂತ. ಸೊ ಭಗವದ್ಗೀತಾ ಓದ್ತೀವಿ. ಒಂದು 2 ಪೇಜಸ್ ಓದಿ ಮಾಡ್ಕೊಂಬಂತ ಒಂದು 5 ನಿಮಿಷ ಹಿಡಿತದೆ ಅಷ್ಟೇ. ಸೊ ಬಾಯ್. ರೋನಿಗೆ ವಾಕಿಂಗ್ ಟೈಮು. ಸೊ ಗುದ್ದಾಡ ಫುಲ್ ಖುಷಿ ಇದು ಹೊರಗೆ ಬಂದಪ್ಪ ಅಂತಂದ್ರೆ ಪಾಲೆ ನೋಡಮ್ಮ. ಇದಕ್ಕೆ ಎಷ್ಟು ವಾಕ್ ಮಾಡಿಸ್ತೀವಿ ಅಂದ್ರೆ ಒಂದು ½ ಅವರ್ ಮೇಲೆ ವಾಕ್ ಮಾಡಿಸ್ಬೇಕು ಇದಕ್ಕೆ. ಈಗ ಆಲ್ರೆಡಿ ಒಂದು 15-20 ನಿಮಿಷ ಆಯ್ತು. ಇನ್ನೊಂದು 10 ನಿಮಿಷ ಹಂಗೆ ಮಾಡಿಸಿ ಇದಕ್ಕೆ ಕಟ್ಟಿ ಆಮೇಲೆ ನಾವು ವಾಕ್ ಮಾಡಬೇಕು. ಸೊ ವಾಕ್ ಮುಗಿಸ್ಕೊಂಡು ಹೋಗ್ಬೇಕಂದ್ರೆ 11 ಆಗ್ತದೆ ನಮ್ಗೆ. ಮುಗಿಸ್ಕೊಂಡು ಹೋಗಿ ಅದಾದಮೇಲೆ ಒಂದು ಸ್ವಲ್ಪ ಭಗವದ್ಗೀತೆ ಓದ್ಬೇಕು. ಸೊ ಇದಕ್ಕೆ ಮುಗಿಸ್ಕೊಂಡು ಹೋದ್ಮೇಲೆ ಸಿಗಮಂತ ಏನು ಮಾಡ್ತೀವಿ ಏನಿಲ್ಲ ಅಂತ ತೆಗಿಸಿ ನೆನಪು ಹಾಕ್ತೀನಿ. ಅದಾದಮೇಲೆ ಸೀದಾ ಮಾಡ್ಕೋಬೇಕು. ಸ್ವಲ್ಪ ನಾಳೆ ಬೇರೆ ಒಂದು ಫಂಕ್ಷನ್ ಅದ ಯಾದಗಿರಿ. ಸೊ ನಾಳೆ ಮತ್ತು ಆ ಕಡೆ ಹೋಗೋದೈತಪ್ಪ ಅಂದ್ರೆ ನಾ ಎಡಿಟಿಂಗ್ ಕೆಲಸನ ಬೆಳಗ್ಗೆ ಜಲ್ದಿ ಮಾಡ್ಕೋಬೇಕು. ನೋಡೋಣ ಏನೇನಾಗ್ತೇನಿಲ್ಲ ಹಾಕಮಂತ. ಸೊ ಸ್ಟೇ ಟ್ಯೂನ್, ಬಾಯ್. ಸೊ ಟೈಮ್ ನೋಡ್ರಿ 11:43 ಆಗ್ಯದ. ಸೊ ಈ ಮಾಡ್ಕೊಳಕ್ಕೆ ನಾವು ಭಗವದ್ಗೀತೆ ಎಲ್ಲ ಓದೋದೈತಲ್ಲ ಅಷ್ಟ ಆಯಿತು. ರೋನಿ ವಾಕ್ ಆಯಿತು, ನಮ್ಮದು ವಾಕ್ ಆಯಿತು. ಸೊ 11:30 ತನಕ ಆಯ್ತು. ಈಗ ಬಂದು ಒಂದು 15 ನಿಮಿಷ ಈಗ 2-3 ಪೇಜ್ ಓದ್ತೀವಿ. ಈಗ ಮಲ್ಕೊಳಕ್ಕೆ ಹೊಂಟೀವಿ. ಸೊ ಏನಿರ್ತೇನಿಲ್ಲ ಮತ್ತೆ ಉಳಿದಿರೋದೆಲ್ಲ ನಾಳೆ ಆಗ್ತೀನಂತ. ಸೊ ಸ್ಟೇ ಟ್ಯೂನ್ಡ್, ಗುಡ್ ನೈಟ್. ವಿ ಆರ್ ಸೈನಿಂಗ್ ಆಫ್ ಏನೋ ಮತ್ತೇನಿರ್ತಲ್ಲ ಅಷ್ಟು ನಾಳೆ ಸಿಗಮಂತ ಹೇಳ್ತೀನಿ. ನಾಳೆ ಏನೇನಿರುತ್ತೆ ಏನಿಲ್ಲ ಅಂತೇಳಿ. ಸೊ ಕೀಪ್ ಸಪೋರ್ಟಿಂಗ್ ಆ್ಯಂಡ್ ನಿಮ್ಗೆ ಯಾರೇ ಪರಿಚಯ ಇದ್ರು ಅಥವಾ ಏನಿತ್ತಂದ್ರೆ ಅಟ್ಲೀಸ್ಟ್ ಸಬ್ಸ್ಕ್ರೈಬ್ ಮಾಡಿಸ್ರಿ ಯೂಟ್ಯೂಬ್ನಾಗ. ಸೊ ಜಸ್ಟ್ ಗೋಸ್ಟ್ ಫಿಟ್ನೆಸ್ ಅಂತ ಇದು ಮಾಡಿದರೆ ಸಾಕು ಬರುತ್ತಾ. ಸೊ ಸಬ್ಸ್ಕ್ರೈಬ್ ಮಾಡಿಸಿರಿ. ಸೊ ಗುಡ್ ನೈಟ್, ಟೇಕ್ ಕೇರ್, ಬಾಯ್.